ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳನ್ನು ತಿಳಿಸ್ತಾ, ಇದೇ ಮೊದಲ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಅಥವಾ ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಈ ಕೂಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಅಲ್ಲಿ ಲೈಕ್ ಅಥವಾ ಅಲ್ಲಿ ಬೆಲ್ ಐಕಾನ್ ಇದೆ ಅದನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕೊಡೋ ಮೂಲಕ ಅತಿ ಶೀಘ್ರದಲ್ಲಿ ನೀವೆಲ್ಲ ವಿಷಯ ತಿಳ್ಕೋಬಹುದು. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಲೈಕ್ ಬಟನ್ ಏನಿದೆಯೋ ಲೈಕ್ ಅನ್ನ ಕೊಟ್ಟು ಇನ್ನು ಹೆಚ್ಚಿನ ಒಂದು ನಮ್ಮ ಒಂದು ಚಾನೆಲ್ಗೆ ಸ್ವಲ್ಪ ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡಿದ್ರೆ ಕೂಡ ಒಳ್ಳೆಯದು ಅನ್ನುವಂಥದ್ದು. ಅದಲ್ಲದೆ ಅಲ್ಲಿ 3 ಡಾಟ್ ಕಾಣ್ತದೆ ಅದೇ ಲೈಕ್ ಲೈನ್ ಅಲ್ಲಿ ಹೈಪ್ ಅಂತ ಒಂದು ಇದೆ. ಹೈಪ್ ಅಂತ ಕೊಟ್ಟರು ಕೂಡ ನಮ್ಮ ಒಂದು ವಿಡಿಯೋನ ಆ ಒಂದು ಸಣ್ಣ ನಿಮ್ಮ ಒಂದು ಪ್ರಯತ್ನ ಏನಿದೆಯೋ ಹೈಪ್ ಅಂತ ಕೊಡುವಂತಹ ಮೂಲಕ ಇನ್ನೂ ಹೆಚ್ಚಿನ ಜನರಿಗೆ ರೀಚ್ ಆಗಿ ವಿಷಯವನ್ನ ತಿಳ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ. ಒಂದು, ನಿಮ್ಮಿಂದ ನಮ್ಮ ಚಾನೆಲ್ಗೆ ಇನ್ನು ಹೆಚ್ಚಿನ ಒಂದು ಪ್ರೋತ್ಸಾಹ ಸಿಗುವಂತಹದ್ದು ಕಂಡು ಬರ್ತದೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪಂಡಿತ್ ಸುದರ್ಶನ್ ಭಟ್ ಮಾಡ್ತಾ ಇರುವಂತಹ ನಮಸ್ಕಾರಗಳು. ಇವತ್ತಿನ ಒಂದು ವಿಷಯದಲ್ಲಿ ಗುರುಗ್ರಹ ದೋಷ ನಿವಾರಣೆ ಹೇಗೆ ಸುಲಭದಲ್ಲಿ ದೋಷ ನಿವಾರಣೆ ಮಾಡುವಂತ ವಿಷಯವನ್ನು ತಿಳ್ಕೊಳ್ಳೋಣ. ಇವತ್ತಿನ ಒಂದು ವಿಷಯದಲ್ಲಿ ಗುರುಗ್ರಹ ವಿಷಯವನ್ನು ನಾವು ನೋಡೋದಾದ್ರೆ, ಹರ ಮುರಿದರು ಗುರು ಕಾಯುವ ಅನ್ನುವಂತಹ ಒಂದು ವಿಷಯ ಇದೆ. ದೇವರೇ ನಮ್ಮನ್ನು ಕೈ ಬಿಟ್ಟರು ಗುರು ಅನ್ನುವಂತಹ ನಮ್ಮ ಕೈ ಹಿಡಿದ್ರೆ ಯಾವುದೇ ದೋಷಗಳಿದ್ದು ನಿವಾರಣೆ ಆಗ್ತದೆ. ಗುರು ಸ್ಥಾನ ಇರಬಹುದು ಅಥವಾ ಗುರುಗಳ ಆಶ್ರಯದಲ್ಲಿ ನೀವಿದ್ರೆ ಎಲ್ಲಾ ದೋಷಗಳು ನಿವಾರಣೆ ಆಗುವಂತಹದ್ದು. ಅಂತಹ ಗುರುಪೂರ್ಣಿಮೆಯ ದಿನ ನೀವು ಯಾವೆಲ್ಲ ಗುರುಗಳನ್ನು ನಂಬಿದ್ದೀರೋ ಆ ಗುರುಗಳಿಗೆ ಒಂದು ಪ್ರಣಾಮವನ್ನ ಮಾಡಿ ಅವರ ಒಂದು ಆರಾಧನೆ ಮಾಡಿಕೊಂಡು ಒಂದು ಒಳ್ಳೆಯದು. ಇನ್ನು ಗ್ರಹಗಳ ವಿಷಯಗಳಲ್ಲಿ ಬಂದ್ರೆ, ಗುರುಗ್ರಹದಂತಹ ಶ್ರೇಷ್ಠ ಗ್ರಹ ಮತ್ತೊಂದಿಲ್ಲ ಅನ್ನುವಂಥದ್ದು ಹೇಳ್ಬೋದು. ಕುಂಡಲಿ ಲಗ್ನದಲ್ಲಿ ನಿಮ್ಮ ಒಂದು ಜಾತಕದ ಕುಂಡಲಿಯ ಲಗ್ನದಲ್ಲಿಯೇ ಗುರು ಇದ್ರೆ ಎಂತಹ ದೋಷಗಳಿದ್ರು ಆ ದೋಷಗಳನ್ನ ತೆಗೆದುಹಾಕ್ತಾನೆ ಗುರು ಅನ್ನುವಂತಹ ಒಂದು ಮಾತು ಇರುವಂತಹದ್ದು. ಜಾತಕದ ಕೆಲವೊಂದು ಫಲಸಾರದರದ ಕೆಲವೊಂದು ಜಾತಕದಲ್ಲಿ ಇರುವಂತಹ ವಿಷಯ. ಅಂತಹ ಗುರುದೋಷ ಏನಾದ್ರು ಅಂತಹ ಗ್ರಹದ ದೋಷ ನಿಮ್ಮಲ್ಲಿದ್ರೆ ಸುಲಭವಾದ ಪರಿಹಾರದ ಮೂಲಕ ನೀವು ಹೇಗೆ ಪರಿಹರಿಸಿಕೊಳ್ಬಹುದು ಗುರುದೋಷವನ್ನ ಅನ್ನುವಂತ ನೋಡೋದಾದ್ರೆ, ಮುಖ್ಯವಾಗಿ ನಿಮ್ಮ ಒಂದು ಆರಾಧಿತ ಗುರುಗಳು ಸಾಯಿಬಾಬಾ ಇರ್ಬೋದು, ರಾಘವೇಂದ್ರ ಸ್ವಾಮಿಗಳು ಇರಬಹುದು, ಶ್ರೀಧರ ಇರಬಹುದು, ಯಾವೆಲ್ಲ ಗುರುಗಳು ಅಥವಾ ಶಂಕರಾಚಾರ್ಯ ಇರಬಹುದು, ಶೃಂಗೇರಿ ಮಠ, ಒಟ್ಟಿನಲ್ಲಿ ಒಂದು ಗುರು ಮಠ ಇರಬಹುದು, ಗುರು ಆಸ್ಥಾನ ಇರಬಹುದು. ಅಂತಹ ಗುರು ಆಸ್ಥಾನದಲ್ಲಿ 9 ಗುರುವಾರ, ಪ್ರತಿ ಗುರುವಾರದಂತೆ 9 ಗುರುವಾರ ನೀವು ಬೂಂದಿ ಕಾಳನ್ನ ಜನರಿಗೆ ಹಂಚಿದ್ದೇ ಹೋದಾದ್ರೆ ನಿಮಗೆ ಗುರುದೋಷದ ಪರಿಹಾರ ಅತಿ ಶೀಘ್ರದಲ್ಲಿ ಕಂಡು ಬರ್ತದೆ. ಹಾಗೆ ನಿಮ್ಮ ಒಂದು ಪ್ರಯತ್ನದಲ್ಲಿ ಹಳದಿ ಬಟ್ಟೆಯನ್ನು ದಾನ ಮಾಡಿದರೆ, ಜೊತೆಗೆ ಭಾಗವತ, ಮಹಾಭಾರತ, ರಾಮಾಯಣದಂತಹ ಗ್ರಂಥಗಳನ್ನ ನೀವು ದಾನವನ್ನ ಮಾಡುವಂತಹದ್ದೇ ಆದರೆ ಗುರುದೋಷದಿಂದ ಪರಿಹಾರ, ಗುರುಗ್ರಹ ದೋಷದಿಂದ ಪರಿಹಾರವನ್ನು ನೀವು ಕಂಡುಕೊಳ್ಳಲಿಕ್ಕೆ ಸುಲಭವಾದಂತ ದಾರಿ ಆಗ್ತದೆ. ಶೀಘ್ರಾತಿ ಶೀಘ್ರದಲ್ಲಿ ಯಾರೆಲ್ಲ ಗುರುದೋಷವನ್ನು ಹೊಂದಿದ್ದೀರೋ ಅಥವಾ ಗುರುಗ್ರಹ ದೋಷವನ್ನು ಹೊಂದಿದ್ದೀರೋ ಈ ಪರಿಹಾರವನ್ನು ಮಾಡಿಕೊಳ್ಳಿ. ಅದಲ್ಲದೆ ಒಂದು ಉತ್ತಮವಾದಂತಹ ಜೀವನವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸುದರ್ಶನ್ ಭಟ್ ಮಾಡ್ತಾ ಇರುವಂತಹ ನಮಸ್ಕಾರಗಳು, ಧನ್ಯವಾದಗಳು.